ಇಲ್ಲಿ ನಾವು ಆಕ್ಸಿಲರೇಷನ್ ಮತ್ತು ಮಾಸ್ ಇವೆರಡು ನಡುವೆ ಇರುವಂಥ ಒಂದು ಸಂಬಂಧವನ್ನು ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಪ್ರೊಸೀಜರ್ ಇಲ್ಲಿ ಸೆಟಪ್ ದ ಎಕ್ಸ್ಪೆರಿಮೆಂಟ್ ಆಸ್ ಸೀನ್ ಇನ್ ದ ಪಿಕ್ಚರ್. ಇದು ನಿಮ್ಮ ಪಿಕ್ಚರ್. ಏನು ನೋಡ್ತಾ ಇದ್ದೀವಿ ಇಲ್ಲಿ? ಇಲ್ಲೊಂದು ಕಾರ್ ಇದೆ, ಸೆನ್ಸರ್ 1 ಸೆನ್ಸರ್ 2. ಇದು ಟೈಮ್ ಕಾರು ಸೆನ್ಸರ್ 1 ಇಂದ ಸೆನ್ಸರ್ 2 ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳಿ ಅದನ್ನು ರೀಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಾದಮೇಲೆ ನಿಮ್ಮ ಮಾಸು, ದಿಸ್ ಇಸ್ ಅ ಸೋರ್ಸ್ ಆಫ್ ಫೋರ್ಸ್ ಅಂತ ಹೇಳ್ಬೋದು, ಸರಿನಾ? ಮಾಸ್ m1 ಮತ್ತು m2. ಈ ಕಡೆ m1, ಈ ಕಡೆ m2. ಸೊ ಏನಾಗುತ್ತೆ ಅಂತ ಹೇಳಿದ್ರೆ m1 ತೂಕ ಜಾಸ್ತಿ ಇದೆ, m2 ತೂಕ ಕಮ್ಮಿ ಇದೆ. ಹಾಗಾಗಿ ಈ ಗಾಡಿ ಮುಂದೆ ಬರುತ್ತೆ. ಇದನ್ನೆಲ್ಲ ನಾವು ದಾರದಿಂದ ಕಟ್ಟಾಕಿದ್ದೀವಿ, ಸರಿನಾ? ಸೊ ಇದು ನಿಮ್ಮ ಸೆಟಪ್. ಡ್ರಾಪ್ ದ ಮಾಸ್ m1, ಇದನ್ನು ನಾವು ಬಿಡಬೇಕು. ನಾನು ಇಲ್ಲಿ ಕೈ ಇಟ್ಕೊಂಡಿದ್ದೀನಲ್ಲ, ಅದನ್ನು ಬಿಡ್ತೀನಿ. ಅಬ್ಸರ್ವ್ ದ ಫೈನಲ್ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಅಟೆಂಡ್ ಬೈ ದ ಟಾಯ್ ಕಾರ್. ಸೊ ನಿಮ್ಮ ಪ್ರೋಗ್ರಾಮು ವೆಲಾಸಿಟಿ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಉತ್ತರ ರೆಡಿಯಾಗಿ ನೋಡಿಸುತ್ತೆ. ಅದನ್ನು ಬರ್ಕೊಬೇಕು ನಾವು, ಅದೇ ನಮ್ಮ ಕೆಲಸ. ಚೇಂಜ್ ದ ನೆಟ್ ಮಾಸ್ ಆಫ್ ದ ಟಾಯ್ ಕಾರ್ ಆ್ಯಂಡ್ ರಿಪೀಟ್ ಸ್ಟೆಪ್ 2 and 4. ಸ್ಟೆಪ್ 2 ಓದಲಿ ನಾನು. ನೋಟ್ ಡೌನ್ ದ ನೆಟ್ ಮಾಸ್ ಆಫ್ ದ ಟಾಯ್ ಕಾರ್. ಕಾರ್ದು ತೂಕ ನೋಡ್ಕೊಬೇಕು. ಏನಕ್ಕಂತ ಹೇಳಿದ್ರೆ ಏದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಿಲ್ಲಿ? ಆಕ್ಸಿಲರೇಷನ್ ಮತ್ತು ಮಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಮಾಸ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಕಾರ್, m1 ಅಲ್ಲ, ಮಾಸ್ ಆಫ್ ದ ಕಾರ್ ನೋಡ್ತಾ ಇದ್ದೀವಿ. ಆಕ್ಸಿಲರೇಷನ್ ಮತ್ತು ಮಾಸ್ ಆಫ್ ದ ಕಾರ್ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್, ಸರಿನಾ? ಹಾಗಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಚೇಂಜ್ ದ ನೆಟ್ ಮಾಸ್ ಆಫ್ ದ ಟಾಯ್ ಕಾರ್. ಇದ್ರದ್ದು ಮಾಸ್ ಇರುತ್ತಲ್ಲ, ಅದನ್ನು ಹೆಚ್ಚು ಕಮ್ಮಿ ಮಾಡಿ ಫೋರ್ಸ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಇದು ಮುಖ್ಯ. ಇಲ್ಲಿ ನೋಡಿ, ಇದು ಮುಖ್ಯ. ಫೋರ್ಸ್ ಇಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಕೇಸಸ್. ಹಾಗಾಗಿ ಏನಾಗುತ್ತೆ, ನೀವು ತೂಕ ಹೆಚ್ಚು ಮಾಡಿ ಫೋರ್ಸ್ ಅಷ್ಟೇ ಇಡ್ತು ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅದನ್ನು ನೀವು ಇವಾಗ ಎಕ್ಸ್ಪೆರಿಮೆಂಟ್ ಥ್ರೂ ನೋಡ್ಕೊಬೇಕು. ನೋಡಿದ್ರಾ 3 ಕೇಸಲ್ಲಿ ಏನಾಯಿತು? ಏನು ಅಬ್ಸರ್ವ್ ಮಾಡಿದ್ರಿ? 3 ಕೇಸಲ್ಲೂ ಫೋರ್ಸ್ ಒಂದೇ ಇತ್ತು. ಮೊದಲೇದಾಗಿ ಈ ವ್ಯಾಲ್ಯೂ ಆಫ್ ಫೋರ್ಸ್ ಹೇಗೆ ಬಂತು? ಇದರದ್ದು 0.6 ನ್ಯೂಟನ್ ಅಂತ ಹೇಳಿ ಅದು ಮುಂದಿನ ಚಾಪ್ಟರ್ಲ್ಲಿ ಕಲಿತೀರಾ. ಫಿಕ್ಸ್ಡ್ ಫೋರ್ಸ್ ಅಂತ ಹೇಳಿ ನಾವು ಕಟ್ಕೊಂಡಿರಿ. ಪ್ರತಿಯೊಂದು ಕೇಸಲ್ಲೂ ಒಂದೇ ಫೋರ್ಸು. ನೆಟ್ ವೆಹಿಕಲ್ ಮಾಸ್ 80 ಗ್ರಾಮ್ಸ್. ಮೊದಲನೇ ಕೇಸಲ್ಲಿ 80 ಗ್ರಾಮ್ಸ್ ಇತ್ತು. ವೆಲಾಸಿಟಿ ಏನು ಬಂತಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಕೇಸ್ 1, ಕೇಸ್ 2, ಕೇಸ್ 3. ವೆಲಾಸಿಟಿ ಮೊದಲನೇ ಕೇಸಲ್ಲಿ 0.87. ಎರಡನೇ ಕೇಸಲ್ಲಿ 0.99. ಮೂರನೇ ಕೇಸಲ್ಲಿ 1.0 ಅಂತ ಹೇಳ್ಬೋದು ಅಲ್ವಾ? 0.9. ಓಕೆ, 99 ಅಂತ ಬರ್ಕೊತೀನಿ. ಇದು 99 ಆಯ್ತಲ್ವಾ? ಹಾಂ, ಇದು ಬೆಟರ್ ಅಪ್ರಾಕ್ಸಿಮೇಷನ್ 1 ಅಂತಲೇ ಬರ್ಕೊಳ್ಳೋಣ. ಇದನ್ನು ತೊಂದರೆ ಇಲ್ಲ. ಆಕ್ಸಿಲರೇಷನ್ ಏನಿಲ್ಲಿ? ಇಲ್ಲಿನ ಆಕ್ಸಿಲರೇಷನ್ ಇಲ್ಲಿ ನೋಡ್ಬೋದು. 1.07, 1.38, 1.395 ಅಂತ ಹೇಳಿದ್ರೆ 4, 1.40. ಬೆಟರ್ ಅಪ್ರಾಕ್ಸಿಮೇಷನ್ ಅಲ್ವಾ? ಇವಾಗ ಡೇಟಾ ನಿಮ್ಮ ಎದುರುಗಡೆ ಇದೆ, ಇದನ್ನು ಇಂಟರ್ಪ್ರಿಟ್ ಮಾಡಬೇಕು. ಆಯಿತಾ? ಹೇಗಂತ ಹೇಳಿ ಒಂದು ರೆಫರೆನ್ಸ್ ತಗೊಳ್ಳಿ. ಇದು ನಿಮ್ಮ ರೆಫರೆನ್ಸ್ ಡೇಟಾ. ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ನೆಟ್ ಮಾಸ್ ಆಫ್ ದ ಕಾರ್ ಕಮ್ಮಿ ಆಗ್ತಾ ಇದೆ ಮತ್ತು ಆಕ್ಸಿಲರೇಷನ್ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಇದು ನಿಮ್ಮ ಅಬ್ಸರ್ವೇಷನ್. ಸೊ ಇಸ್ ಇಟ್ ಕನ್ಸಿಸ್ಟೆಂಟ್? ಇದೇ ಥರ ಎಲ್ಲ ಕಡೆನೂ ಆಗ್ತಾ ಇದೆಯಾ? ಹೌದು. ನಮ್ಮ ನೆಟ್ ವೆಹಿಕಲ್ ಮಾಸ್ ಹೆಚ್ಚಾಗ್ತಾ ಇದೆ, ಕಮ್ಮಿ ಆಗ್ತಾಯಿದೆ. ಇಲ್ಲಿ ಆಕ್ಸಿಲರೇಷನ್ ತುಂಬ ಆಗ್ತಾ ಇದೆ, ಇಲ್ಲಿ ಹೆಚ್ಚಾಗ್ತಾ ಇದೆ ಅಲ್ವಾ? ಸ್ವಲ್ಪ ಹೆಚ್ಚಾಗಿರ್ಬೋದು, ಬಟ್ ಏನಂತ ಹೇಳಿದ್ರೆ ದೇರ್ ಇಸ್ ಸಮ್ ಇನ್ಕ್ರೀಸ್. ಚೂರಾದರೂ ಇಂಪ್ರೂವ್ ಆಗೇ ಆಗಿದೆ ಅಲ್ವಾ ಆಕ್ಸಿಲರೇಷನ್ನು? ಏನು ಕನ್ಕ್ಲೂಡ್ ಮಾಡ್ಬೋದು? ನಾವು ಮಾಸ್ ಕಮ್ಮಿ ಮಾಡಿದಾಗ ಏನಾಗುತ್ತೆ? ಇಫ್ ವಿ ಡಿಕ್ರೀಸ್ ದ ಮಾಸ್,
ಆಕ್ಸಿಲರೇಷನ್ ಇಸ್ ಇನ್ಕ್ರೀಸಿಂಗ್. ಹಾಗಾಗಿ ಆಕ್ಸಿಲರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಲ್ವಾ. ಇದು ಕಮ್ಮಿ ಮಾಡಿದಾಗ ಇದು ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಲೆಕ್ಕ ಏನೋ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಹೇಗೆ ಕಾಣುತ್ತೆ, ಫೋರ್ಸ್ ಹೆಚ್ಚಾದಾಗ ಆಕ್ಸಿಲರೇಷನ್ ಹೆಚ್ಚಾಗುತ್ತೆ. ದೇ ಆರ್ ಸೆಟ್ ಟು ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರಿನಾ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಕನ್ಕ್ಲೂಷನ್ ಏನು, ವೆನ್ ಅನ್ ಅನ್ಬ್ಯಾಲೆನ್ಸ್ ಎಕ್ಸ್ಟರ್ನಲ್ ಫೋರ್ಸ್ acts on an object, its velocity changes, that is, it accelerates. The acceleration A is inversely proportional to the mass m for a fixed force, that is, A is proportional to 1 by m. ಸರಿನಾ, ಸೊ ಇದು ನಿಮ್ಮ ಕನ್ಕ್ಲೂಷನ್ ಆಯ್ತಾ. ಹಾಂ, ಇಲ್ಲಿಂದ ನೀವು ಏನು ಬರ್ಕೊಬೇಕು ಅಂತ ಹೇಳಿದ್ರೆ ಹೆಡಿಂಗ್ ಬರ್ಕೊಳ್ಳಿ, ಫೋರ್ಸ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳೋದು ಬರ್ಕೊಳ್ಳಿ. ಚಿತ್ರ ಮತ್ತು ಬರ್ಕೊಳೋದು ಇದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು, ಏನು ಅರ್ಥ ಆಗುತ್ತೋ ಅದನ್ನು ಬರ್ಕೊಳ್ಳಿ. ಮತ್ತು ಇದರಲ್ಲಿ ಡೇಟಾ ಮತ್ತು ಕನ್ಕ್ಲೂಷನ್ ಅಂತೂ ಬರ್ಕೊಳೋದು ಮರಿಬೇಡಿ.